ಕಡಲ ತೀರದ ಮಧ್ಯ ಅಥವಾ ಕಡಲ ಮಧ್ಯ ಮೀನು ಹಿಡಬೇಕಾದ್ರೆ ಮೀನುಗಾರರ ನಡುವೆ ಸಣ್ಣ ಪುಟ್ಟ ಫೈಟ್ ಕಾಮನ್. ಬಟ್ ಇತ್ತೀಚೆಗೆ ಕೇರಳ ಮತ್ತು ತಮಿಳುನಾಡು ಭಾಗದ ಜನ ಅಂದ್ರೆ ಮೀನು ಹಿಡಿಯುವಂಥವ್ರು ನಮ್ಮ ರಾಜ್ಯದ ಮೀನುಗಾರರ ಮೇಲೆ ಯಥೇಚ್ಛವಾಗಿ ಹಲ್ಲೆ ಮಾಡ್ತಾ ಇದ್ದಾರಂತೆ. ಹಲ್ಲೆ ಮಾಡೋದಷ್ಟೇ ಅಲ್ಲ, ಮೀನು ಹಿಡಿಯುವಂತಹ ಉಪಕರಣಗಳನ್ನ ಕೂಡ ನಾಶ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡಿಕೊಂಡು ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಕೂಡ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಸಮುದ್ರದ ಮಧ್ಯೆಯಲ್ಲೂ ರಾಜ್ಯ ಗಡಿ ವಿವಾದ. ಕರ್ನಾಟಕದ ಮೀನುಗಾರರ ಮೇಲೆ ಹಲ್ಲೆ. ಕೇರಳ ತಮಿಳುನಾಡು ಮೀನುಗಾರರಿಂದ ಅಟ್ಯಾಕ್. ಕಡಲನ್ನ ನಂಬಿ ಬದುಕುವ ಮೀನುಗಾರರಿಗೆ ಮೀನುಗಾರಿಕೆಯೇ ಬದುಕು. ನಮ್ಮ ರಾಜ್ಯದಲ್ಲೂ ಸಾವಿರಾರು ಮಂದಿ ಮೀನುಗಾರರು ಮೀನುಗಾರಿಕೆ ನಂಬಿ ಜೀವನ ಸಾಗಿಸುತ್ತಿದ್ದಾರೆ. ಮೀನುಗಾರರ ನಡುವೆ ಸಮುದ್ರದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಗಲಾಟೆ. ಒಂದು ರಾಜ್ಯದ ಮೀನುಗಾರರು ದಾರಿ ತಪ್ಪಿ ಮತ್ತೊಂದು ರಾಜ್ಯದ ವ್ಯಾಪ್ತಿಗೆ ಬರುವುದು ಕಾಮನ್. ಆದರೆ ಇದಕ್ಕೂ ಮೀರಿ ತಮಿಳುನಾಡಿನ ಮೀನುಗಾರರು ನಮ್ಮ ರಾಜ್ಯದ ಮೀನುಗಾರರಿಗೆ ಹಲ್ಲೆ ನಡೆಸಿದ ಆಘಾತಕಾರಿ ಘಟನೆಯಾಗಿದೆ. ನಮ್ಮ ಬೋಟಿಗೆಲ್ಲ ತುಂಬಾ ಹಲ್ಲೆ ಮಾಡಿದ್ರು. ನಮ್ಮ ಮೀನುಗಾರಿಕಾ ಸಲಕರಣೆ, ವೈರ್ ರೋಪ್ ಆಗಿ ಬಲೆ ಆಗ್ಬಹುದು, ಅದನ್ನು ನೀರಿಗೆ ಹಾಕಿದ್ರು. ತುಂಬಾ ಅಲ್ಲಿ ಅವರಿಗೆ ಹಾನಿ ಮಾಡಿ ಬೋಟಿಗೆ ಕಲ್ಲು ಬೀಸಾಡಿ, ನೀವಿನ್ನು ಬಂದ್ರೆ ನಿಮ್ಮದು ಜೀವ ಮಾತ್ರ ಉಳಿತದೆ, ನಿಮ್ಮ ವಯಸ್ಸಲ್ಲಿ ಕೊಂಡು ಹೋಗ್ಲಿ ಬಿಡುವುದಿಲ್ಲ, ಆ ಥರ ತುಂಬಾ ಜೀವ ಬೆದರಿಕೆ ಎಲ್ಲ ಹಾಕಿ ನಮ್ಮ ಬೋಟಿಗೆ ತುಂಬಾ ಹಾನಿ ಮಾಡಿದ್ದಾರೆ. ಅವರು ಎದುರಿಸಿದ್ರಿಂದ ಮೀನುಗಾರರು ಎಲ್ಲ ಓಡಿದ್ದಾರೆ. ನಮ್ಮ ಇಲ್ಲಿದ್ದ ಮೀನುಗಾರ ಒಡಿಸ್ಸಾ, ಆಂಧ್ರ, ಕರ್ನಾಟಕದವರಲ್ಲಿ ಇರೋದು. ಅವರು ಕೊಟ್ಟ ಪೆಟ್ಟಲ್ಲಿ ದಬ್ಬಲಿಕೆ ಮಾಡಿದ್ದಾರೆ. ಈಗ ಮ್ಯಾಂಗ್ಳೂರಿಗೆ ಮೀನುಗಾರರು ದುಡಿಲಿಕ್ಕೆ ಬರಲಿಕ್ಕೆ ತಯಾರಿಲ್ಲ. ಇದರ ಬಗ್ಗೆ ಸೆಂಟ್ರಲ್ ಗವರ್ಮೆಂಟ್ ಫುಲ್ ಕ್ರಮ ತಗೊಳ್ಬೇಕು. ಪ್ರತಿ ರಾಜ್ಯದ ಮೀನುಗಾರರಿಗೂ ತಮ್ಮ ರಾಜ್ಯದ ಕಡಲ ಬದಿಯಿಂದ 24 ನಾಟಿಕಲ್ ದೂರದವರೆಗೂ ಮೀನುಗಾರಿಕೆಯನ್ನು ನಡೆಸಬಹುದು. ಆ ವ್ಯಾಪ್ತಿಯೊಳಗೆ ಬೇರೆ ರಾಜ್ಯದ ಮೀನುಗಾರರು ಬರುವಂತಿಲ್ಲ. 24 ನಾಟಿಕಲ್ ಆಚೆಗೆ ಕೋಸ್ಟ್ ಗಾರ್ಡ್ ವ್ಯಾಪ್ತಿ ಅಂತ ಇದೆ. ಅಲ್ಲಿಗೆ ಎಲ್ಲ ರಾಜ್ಯದ ಪರ್ಷಿಯನ್ ಬೋಟ್ಗಳು ಮೀನುಗಾರಿಕೆ ನಡೆಸಬಹುದಾಗಿದೆ. ಸದ್ಯ ಮತ್ಸ್ಯಕ್ಷಾಮದಿಂದ ಪರ್ಷಿಯನ್ ಬೋಟ್ಗಳು ರಿಬ್ಬನ್ ಫಿಶ್ ಹುಡುಕಾಟವನ್ನು ನಡೆಸುತ್ತಿದೆ. ಕೋಸ್ಟ್ ಗಾರ್ಡ್ ಪ್ರದೇಶದಲ್ಲಿ ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ರಾಜ್ಯದ ಮೀನುಗಾರರಿಗೆ ತಮಿಳುನಾಡು ಮೀನುಗಾರರು ಹಲ್ಲೆ ನಡೆಸಿ ಉಪಕರಣ ನಾಶ ಮಾಡುವ ಬೆಳವಣಿಗೆ ನಡೀತಾ ಇದೆ. ಇದರಿಂದ ಲಕ್ಷಾಂತರ ಮೌಲ್ಯದ ರಾಜ್ಯದ ಮೀನುಗಾರರು ಬಲೆ, ಟಬ್ ಮುಂತಾದವುಗಳಿಗೆ ಹಾನಿಯಾಗಿದೆ. ತಮಿಳುನಾಡಿಗೆ ಒಂದು ಕಡಲು, ಕೇರಳಕ್ಕೆ ಒಂದು ಕಡಲು, ಮತ್ತು ಕರ್ನಾಟಕ ಒಂದು ಕಡಲಾಗಿದೆ. ಆ ಥರ ಈಗ ನಾವು ರಾಜ್ಯ ಸರ್ಕಾರಕ್ಕೆ ಏನು ಹೇಳುವುದು ಅಂದರೆ, ನೀವೊಂದು ಕೆಲಸ ಮಾಡಿ, ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ಹೇಳಿ ನಿಮ್ಮ ಕಡಲಿಗೆ ನೀವು ಬೇಲಿ ಹಾಕಿ ಅಂತ. ಆಗ ನಾವು ಹೋಗ್ಲಿಕ್ಕಿಲ್ಲಲ್ಲ ಬೇಲಿ ಹಾಕಿದರೆ. ಈ ಥರ ದೌರ್ಜನ್ಯ ಮಾಡೋದು ಸರಿಯಲ್ಲಲ್ಲ. ಯಾವ ಥರ ದೌರ್ಜನ್ಯ ಅಂದರೆ, ಒಂದೊಂದು ಬೋಟಿನವರು ಹೇಳ್ತಾರೆ ನಮಗೆ ಒಂದೊಂದು ಬೋಟಿಗೆ 4 ಬೋಟಿ ರೌಂಡ್ ಅಪ್ ಮಾಡಿ ಅಂಥ ದೌರ್ಜನ್ಯ ಈ ಸರಿ ಮಾಡಿದ್ದಾರೆ ಅವರು. ಅರ್ಧ ಜನ ಆ ಕಡೆದವರೇ ಬಂದು ಇಲ್ಲಿ ದುಡಿತಾ ಇರೋದು, ಈ ಕಡೆದವರು ಬಿಡ್ತಾ ಇಲ್ಲ ಹೋಗ್ಲಿಕ್ಕೆ. ಹಾಗಾದರೆ ಅವರ ರಾಜ್ಯಕ್ಕೆ ಅವರು ಬೇಲಿ ಹಾಕಿ ಬಿಡಲಿ. ನಾವು ಈ ಕಡೆಯಿಂದ ಹೋಗ್ಲಿಕ್ಕೂ ಇಲ್ಲ, ಆಗಲಿಕ್ಕಿಲ್ಲ. ಇಲ್ಲಿ ಆಲ್ರೆಡಿ ಎಲ್ಲ ಬಂದಾಗಿಬಿಟ್ಟಿದೆ. ಈಗ ತಮಿಳುನಾಡು ಮೀನುಗಾರರ ದುರ್ವರ್ತನೆ ಬಗ್ಗೆ ಸರ್ಕಾರ ಸಂಬಂಧಿಸಿದ ಇಲಾಖೆಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಂತ ಮೀನುಗಾರರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ಕಡಲ ಮಧ್ಯೆ ದೊಡ್ಡ ಕಾಳಗ ನಡೀಬಹುದು. ಇದಕ್ಕೆ ಸಂಬಂಧಪಟ್ಟವರೇ ಕಾರಣ ಆಗ್ತಾರೆ ಅಂತ ಎಚ್ಚರಿಸಿದ್ದಾರೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.